ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋ ಒಂದು ಸಲ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್, ಇದೇ ವಿಡಿಯೋ ನಿಮ್ಮನ್ನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು. ಕಸದಲ್ಲಿ ನೋಡಿ ಹೆಂಗೆ ಹಾಕವ್ರೆ ದೇವ್ರು. ಅಯ್ಯಯ್ಯ, ದೇವ್ರ ಫೋಟೋ ನೋಡಿ, ಇಲ್ಲಿ ಎಷ್ಟೊಂದು ಗಲೀಜಿದೆ. ಇಲ್ಲಿ ಈ ಗಲೀಜಲ್ಲಿ ವೆಂಕಟೇಶ್ವರ ಸ್ವಾಮಿದು ಫೋಟೋ ನೋಡಿ ಯಾವ ಥರ ಹಾಕವ್ರೆ ನೋಡಿ. ಈ ಲಕ್ಷ್ಮಿ ಫೋಟೋ, ಈ ತಾಯಿದು ಫೋಟೋ ಇಲ್ಲಿ ಹಾಕವ್ರೆ. ಎಷ್ಟೊಂದು ಗಲೀಜಿದೆ ನೋಡಿ. ಇಲ್ಲಿ ಎಲ್ಲ ದೇವ್ರನ್ನ ತಂದು ಇಲ್ಲಿ ಹಾಕ್ಬಿಟ್ಟವ್ರೆ. ಬಾತ್ರೂಮ್ಗೆ ಕಕ್ಕಸು ಉಚ್ಚಿ ಏನೇನೋ ಕಸದಲ್ಲಿ ಏನೋ ಎಷ್ಟೊಂದು ಗಲೀಜು ಹಾಕವ್ರೆ ನೋಡಿ. ದಯವಿಟ್ಟು ಯಾರು ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ನೀವು ದೇವಸ್ಥಾನ ಹೋಗೋ ಜಾಗಲ್ಲಿ ದಯವಿಟ್ಟು ಅಲ್ಲೇ ಹಾಕಿ ಹೋಗಿ. ಇಲ್ಲಾಂದರೆ ಕೆರೆ ಇದ್ದರೆ ಕೆರೆಯಲ್ಲಿ ಹಾಕಿ, ಇಲ್ಲ ಅಂದರೆ ಕಾಲುವೆಯಲ್ಲಿ ಹಾಕಿ, ಇಲ್ಲ ನದಿಯಲ್ಲಿ ಬಿಡಿ, ಇಲ್ಲ ದೇವಸ್ಥಾನ ಹತ್ರ ಹೋಗಿ ನಿಮಗೆ ಕಷ್ಟ ಆದರೆ. ನೋಡಿ, ಈ ಗಲೀಜಲ್ಲಿ ತಂದು ಕಸದಲ್ಲಿ ಹಾಕಿದ್ದು ನೋಡಿದ್ರೆ ಭಾಳ ಮನಸ್ಸಿಗೆ ನೋವಾಗುತ್ತೆ ನೋಡಿ. ಇಲ್ಲಿಂದ ಒಂದು 4 ಹೆಜ್ಜೆ ಇಕ್ಕಿದ್ರೆ ದೇವಸ್ಥಾನ ಬಂತು ನೋಡಿ. ಇದು ದೇವಸ್ಥಾನ. ಇಲ್ಲಿ ಇಕ್ಕಿ ಯಾರು ಮಾತಾಡ್ತಾರೆ ನೋಡೋಣ? ಯಾರೂ ಮಾತಾಡಲ್ಲ. ಇಡೋ ಜಾಗದಲ್ಲಿ ಇಕ್ಕಿದ್ರೆ ಯಾರು ಮಾತಾಡಲ್ಲ ಅದ್ರ ಬಗ್ಗೆ. ಇದು ದೇವರು ಇರೋ ಸ್ಥಳ. ಇಲ್ಲಿಡಿ. ನೀವು ದೇವಸ್ಥಾನ 100 ಕಿಲೋಮೀಟ್ರ್ ಇದ್ರೂ ಹೋಗ್ತೀರಾ, ಪೂಜೆ ಮಾಡ್ತೀರಾ, ಫೋಟೋ ತರ್ತೀರಾ. ಅಲ್ಲಿ ತರೋ ವಸ್ತು ಯಾವುದೇ ಇರಲಿ, ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದ ವಸ್ತೇ ಆಗಲಿ, ದಯವಿಟ್ಟು ಕಾಲುವೆಯಲ್ಲಿ ಹಾಕಿ, ಇಲ್ಲಾದರೆ ನದಿಯಲ್ಲಿ ಬಿಡಿ, ಇಲ್ಲ ಕೆರೆಯಲ್ಲಿ ಬಿಡಿ. ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಹೋಗಿ ಅಲ್ಲಿ ದೇವಸ್ಥಾನ ಹತ್ರನೇ ಬಿಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದ್ರ ಬಗ್ಗೆ ಏನನ್ನೋದು ನಮಗೆ ತಿಳಿಸಿ ದಯವಿಟ್ಟು.